ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಪ್ರೀತಾ ವಾಗ್ಮಿ ವ್ಲಾಗ್ಸ್. ನನ್ನ ವ್ಲಾಗ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನನ್ನ ಮಗನ ಬರ್ಡೇ ಇತ್ತು. ಸೊ ಅವ್ನು ಬೆಳಗ್ಗೆ ಕಂಡುಬಿಡ್ತಿದ್ದಂಗೆ ಬಲೂನ್ಸ್ ಎಲ್ಲ ಅವನ ಮುಂದೆ ಹಾಕಿ ಫುಲ್ ಅವನು ಎದ್ದೇಳಿಸಿದಾಗ ತುಂಬ ಸರ್ಪ್ರೈಸ್ ಆಗಿ ತುಂಬಾ ಖುಷಿಪಟ್ಟ. ಸೊ ಮಕ್ಕಳು ಬರ್ಡೇ ಇದ್ದಾಗ ನಾವೇನಾದರೂ ಸರ್ಪ್ರೈಸ್ ಆಗಿ ಮಕ್ಳಿಗೆ ಮಾಡಿದಾಗ ಅವ್ರ ಮುಖದಲ್ಲಿ ನೋಡೋಕ್ಕೆ ಖುಷಿನೇ ಬೇರೆ. ಸೊ ಅದಕ್ಕೋಸ್ಕರ ಅವ್ನ ಬರ್ಡೇಗೋಸ್ಕರ ನಾನು ಮನೆಯಲ್ಲೇ ಒಂದು ಚಾಕ್ಲೇಟ್ ಕೇಕ್ ರೆಸಿಪಿನ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಸೊ ಇದು ತುಂಬಾ ಚೆನ್ನಾಗಿ ಬಂತು. ಅದಕ್ಕೋಸ್ಕರ ಈ ರೆಸಿಪಿನ ನಾನು ಟ್ರೈ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಯಾವುದೇ ರೀತಿಯಾದ ವೈಪಿಂಗ್ ಕ್ರೀಮ್ ಆಗಲಿ ಏನು ಯೂಸ್ ಮಾಡಿಲ್ಲ, ಮನೆಯಲ್ಲಿ ಹೆಲ್ದಿಯಾಗಿ ರೆಡಿ ಮಾಡಿರೋದು. ಸೊ ತುಂಬಾ ಸಾಫ್ಟಾಗಿತ್ತು, ತುಂಬಾ ಟೇಸ್ಟಿಯಾಗೂ ಇತ್ತು, ತುಂಬ ಹೆಲ್ದಿಯಾಗೂ ಇತ್ತು. ಸೊ ಮಕ್ಕಳು ಬರ್ಡೇ ಇದ್ದಾಗ ನಾವೇ ಈ ಥರ ಕೇಕ್ ಮಾಡಿದ್ರೆ ತುಂಬ ಖುಷಿ ಪಡ್ತಾರೆ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ನಾನು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಮೊಸರು, ನಾನಿಲ್ಲಿ ನಂದಿನಿ ಮೊಸರನ್ನ ತೊಗೊಂಡಿದ್ದೀನಿ. ಸೊ ಪಾಕೆಟ್ ಮೊಸರನ್ನೇ ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿದ್ದರೆ ಅದನ್ನೇ ತೊಗೊಳ್ಳಿ. ಮತ್ತು ನಾನು ಚಾಕ್ಲೇಟ್ ಪೌಡರ್ನ ಯೂಸ್ ಮಾಡ್ತಾಯಿಲ್ಲ, ಕೋಕೋ ಪೌಡರ್ನ ಯೂಸ್ ಮಾಡ್ತಿಲ್ಲ. 2-3 ಕ್ಯಾಡ್ಬರೀಸ್ ಚಾಕ್ಲೇಟ್ನ ತೊಗೊಂಡು ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾನು ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ನೋಡಿ, ಈ ಥರ ಡಬಲ್ ಬಾಯ್ಲರ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಮೊಸರಿಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ನಾರ್ಮಲ್ ಕಡಲೆಕಾಯ್ದು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೋಬೋದು. ನಾನಿಲ್ಲಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೊಂಡಿರೋ ಚಾಕ್ಲೇಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಯಾವ ಚಾಕ್ಲೇಟ್ ತೊಗೋತೀರಾ, ಸಿಲ್ಕ್ ತೊಗೋಬೋದು, ಇನ್ಯಾವುದಾದ್ರೂ ತೊಗೋಬೋದು, ನಿಮಗಿಷ್ಟ ಯಾವುದು. ಸೊ ಇದೇ ನಮಗೆ ಚಾಕ್ಲೇಟ್ ಫ್ಲೇವರ್ ಆಗಿ ವರ್ಕ್ ಆಗುತ್ತೆ. ಇಲ್ಲಾಂದರೆ ನಿಮಗಿದು ಬೇಡ ಅಂದರೆ ವೆನಿಲಾ ಎಸೆನ್ಸ್ನ ನೀವು ಹಾಕ್ಕೋಬೋದು. ಚಾಕ್ಲೇಟ್ ಬದಲಾಗಿ ವೆನಿಲಾ ಎಸೆನ್ಸ್ನ ನೀವು ಹಾಕ್ಕೋಬೋದು. ಸೊ ಅದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ, ಆ ಚಾಕ್ಲೇಟ್ ಕಲರ್ ಬಂದೇ ಬಿಡ್ತು. ವಿತೌಟ್ ಕೋಕೋ ಪೌಡರ್ ನಮಗೆ ಚಾಕ್ಲೇಟ್ ಕೇಕ್ ರೆಡಿ ಆಗ್ತಿದೆ. ಸೊ ಮತ್ತು ನಾನು ಇದಕ್ಕೆ ಮೈದಾನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ಪಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟ್ನ ಮಿಸ್ ಮಾಡಬೇಡಿ, ಇದೇ ಮೆಜರ್ಮೆಂಟಲ್ಲಿ ಹಾಕ್ಕೋಬೇಕು, ಇಲ್ಲಾಂದರೆ ನಿಜವಾಗ್ಲೂ ಕೇಕ್ ಚೆನ್ನಾಗಿ ಬರೋಲ್ಲ. 1.5 ಕಪ್ಪಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ದೊಡ್ಡದು ಪಾತ್ರೆ ತೊಗೋಬೇಕಿತ್ತು. ಈಗ ನಾನು 1 ಕಪ್ ಆಗೋಷ್ಟು ಶುಗರ್ನ ಪೌಡರ್ ಮಾಡಿಕೊಂಡು ಶುಗರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದನ್ನೆಲ್ಲ ಜರಡಿ ಆಡ್ಕೋಬೇಕು. ಸೊ ನಾನು ಡೈರೆಕ್ಟಾಗಿ ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ 1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್, ಮೆಜರ್ಮೆಂಟ್ಸ್ ಕರೆಕ್ಟಾಗಿರಲಿ. ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ನೀವು ನಾರ್ಮಲ್ ಸೋಡಾ ಯೂಸ್ ಮಾಡ್ಬೋದು. ಸೊ ಇದನ್ನೆಲ್ಲ ನಾನು ಆ ಮಿಕ್ಸ್ಚರ್ಗೆ ಜರಡಿ ಆಡ್ಕೊಳ್ತಾ ಇದ್ದೀನಿ. ಜರಡಿ ಆಡ್ಕೊಳ್ಳೋದು ಏನಕ್ಕೆ ಅಂದರೆ ಗಂಟಾಗಬಾರ್ದು ಅಂತ. ಈಗ ನಾನಿಲ್ಲಿ 3/4 ಕಪ್ಪು ಮಿಲ್ಕನ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪನೇ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಇದ್ದಿದ್ದರೆ ಬೀಟರ್ ಇದ್ದರೆ ಬೀಟರಲ್ಲೇ ಡೈರೆಕ್ಟಾಗಿ ಮಾಡ್ಕೋಬೋದು. ನಾನು ಸ್ವಲ್ಪ ಚಿಕ್ಕ ಪಾತ್ರೆ ತೊಗೊಬಿಟ್ಟೆ ಅನಿಸ್ತು ಮಾಡಬೇಕಾದ್ರೆ, ಸ್ವಲ್ಪ ದೊಡ್ಡದೇ ತೊಗೋಬೇಕಿತ್ತು. ಇಲ್ಲಾಂದರೆ ನಿಮ್ಗೆ ಇದೆಲ್ಲ ಮಾಡೋದು ಕಷ್ಟ ಆಗುತ್ತೆ ಅಂದರೆ ನಾನು ಏನೇನು ಹೇಳಿದ್ದೀನಿ ಅದೆಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿಯಲ್ಲಿ ಹಾಕ್ಕೊಂಡು, ನಾನು ಇದೆಲ್ಲ ಮಾಡಾದ್ಮೇಲೆ ನೆನಪಾಯಿತು ನನಗೆ ಮಿಕ್ಸಿಯಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಸೊ ಇದನ್ನೆಲ್ಲ ನೀವು ಮಿಕ್ಸಿಯಲ್ಲೇ ಡೈರೆಕ್ಟಾಗಿ ಹಾಕ್ಕೊಂಡು ಮಿಕ್ಸಿಯಲ್ಲೇ 1 2 to 3 ಮಿನಿಟ್ಸ್ ನೀವು ಅದನ್ನೆಲ್ಲ ಬೀಟ್ ಮಾಡ್ಕೋಬೋದು. ಸೊ ನಿಮ್ಗದು ತುಂಬಾ ಈಸಿ ಆಗುತ್ತೆ. ನನಗೆ ತುಂಬ ಕಷ್ಟ ಆಯಿತು, ತುಂಬಾ ಟೈಮ್ ತೊಗೊಳ್ತು ನಾನು ಇದೆಲ್ಲ ತುಂಬ ಫೈನ್ ಪೇಸ್ಟ್ ಥರ ಮಾಡ್ಕೊಳ್ಳೋಕ್ಕೆ. ಸೊ ನೀವು ಮಿಕ್ಸಿಯಲ್ಲೇ ಹಾಕ್ಕೊಂಡು ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೋದು. ಸೊ ನೋಡಿ, ನಾನು ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾನು ತೊಗೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಫಸ್ಟ್ 3/4 ಕಪ್ ತೊಗೊಂಡೆ, ಮತ್ತು 1/4 ಕಪ್ ಆಗೋಷ್ಟು ಹಾಲು ಹಿಡಿತು. 1 ಕಪ್ ಅಂತೂ ಬೇಕು ಹಾಲು. ಸೊ ಎಲ್ಲೂ ಮೆಜರ್ಮೆಂಟ್ನ ಮಿಸ್ ಮಾಡಬೇಡಿ. ಇದೇ ಮೆಜರ್ಮೆಂಟಲ್ಲಿ ಮಾಡಿದ್ರೆ ನಿಮಗೆ ಕೇಕ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈವನ್ ನಿಮಗೆ ಅದು ತಿಂದಾಗ ಮತ್ತೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ, ಎಲ್ಲೂ ಹೆವಿ ಅನಿಸಲ್ಲ. ಸೊ ನೋಡಿ ಎಷ್ಟು ಟೈಮ್ ತೊಗೊಳ್ತಾ ಇದೆ ನನಗೆ. ಈಗ ನೋಡಿ, ಈ ಥರ ಚೆನ್ನಾಗಿ ಈ ಥರ ಫುಲ್ಲು ಫೈನಾಗಿ ಗಂಟುಗಳಿಲ್ದಿರ ನಮಗೆ ಪೇಸ್ಟ್ ಥರ ಆಗಬೇಕು. ನೋಡಿ ಇದೇ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಳಿ. ನಂಗೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳ್ತು. ನೀವು ಇದನ್ನು ಮಿಕ್ಸಿಯಲ್ಲಿ ಅಥವಾ ಬೀಟರಲ್ಲಿ ಅಥವಾ
ಎಲೆಕ್ಟ್ರಾನಿಕ್ ಬೀಟರಲ್ಲಿ ನೀವು ಮಾಡ್ಕೋಬೋದು, ತುಂಬ ಬೇಗ ಆಗುತ್ತೆ. ಸೊ ನೋಡಿ, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಇದೇ ಕನ್ಸಿಸ್ಟೆನ್ಸಿಲಿ ಇರಬೇಕು. ಮೆಜರ್ಮೆಂಟು ಎಲ್ಲೂ ಮಿಸ್ ಮಾಡಬೇಡಿ. ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಮ ಮೆಜರ್ಮೆಂಟ್ ಮಿಸ್ ಆಗುತ್ತೆ. ಸೊ ಕರೆಕ್ಟಾಗಿ ಎಲ್ಲ ಫಾಲೋ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿರೋ ಕೇಕ್ ಬರುತ್ತೆ. ಸೊ ನಾನಿಲ್ಲಿ ಕೇಕ್ ಮೌಲ್ಡ್ನ ತೊಗೊಂಡಿದ್ದೀನಿ, ರೌಂಡ್ ಶೇಪ್ದು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಆಯಿಲ್ನೆಲ್ಲ ಫುಲ್ಲು ಸವರ್ಕೊಳ್ತಾ ಇದ್ದೀನಿ. ನಿಮಗೆ ಇದಕ್ಕೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನ ನೀವು ಅದೇ ಶೇಪಲ್ಲಿ ಕಟ್ ಮಾಡಿ ಹಾಕ್ಕೋಬೋದು. ನಂಗೆ ಬಟರ್ ಪೇಪರ್ ಇರಲಿಲ್ಲ, ಅದರಿಂದ ನಾನು ಮೈದಾನ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಅದೇ ಬೌಲಲ್ಲಿ ಮೈದಾ ಇತ್ತಲ್ಲ, ಅದನ್ನೇ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಅದು ಅಂಟ್ಕೋಬಾರ್ದು ಅಂತ ಅಷ್ಟೇ. ಅಂಟ್ಕೊಳ್ಳಲ್ಲ, ಆದರೂ ನೀಟಾಗಿ ಇದೆಲ್ಲ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಸೊ ನಾನು ಈಗ ರೆಡಿಯಾಗಿರೋ ಮಿಕ್ಸ್ಚರ್ನ ನಾನು ಕೇಕ್ ಮೋಲ್ಡ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಇದು ಅರ್ಧದಷ್ಟಿದ್ದರೆ ಕರೆಕ್ಟಾಗಿರುತ್ತೆ. ಅದು ನಿಮಗೆ ಅದು ಬೇಕಾದ ಮೇಲೆ ಅದು ಫುಲ್ ಅದು ಬಂದುಬಿಟ್ಟಿರುತ್ತೆ. ಸೊ ಮಿಕ್ಸ್ಚರು ಅರ್ಧ ಇರೋ ಥರ ನೋಡ್ಕೊಳ್ಳಿ. ನೀವು ಎಷ್ಟು ತೊಗೊಂಡಿದ್ದೀರ ಅದು ಕನ್ಸಿಸ್ಟೆನ್ಸಿಗೆ ಕರೆಕ್ಟಾಗಿ ನೀವು ಪಾತ್ರೆನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಓವನಲ್ಲಿ ಕೇಕ್ ಮಾಡ್ತಾ ಇರೋದ್ರಿಂದ ನಾನು 2 ಸರಿ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಮಾಡಿದಾಗ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಒಂದು 2 ಮಿನಿಟ್ಸು ಓವನ್ನ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಸೊ ಓವನ್ನ ನಾನು ಪ್ರೀ ಹೀಟ್ ಮಾಡಿಕೊಂಡು ಈಗ ಓವನ್ ಒಳಗೆ ಪ್ಲೇಸ್ ಮಾಡ್ತಾಯಿದ್ದೀನಿ, ಮಧ್ಯದಲ್ಲಿ ಇಡ್ತಾಯಿದ್ದೀನಿ. ಸೊ ಕ್ಲೋಸ್ ಮಾಡಿ ಈಗ ನಾನು 180 ಡಿಗ್ರಿ ಸೆಲ್ಸಿಯಸ್ ನಾನು ಟೆಂಪ್ರೇಚರ್ ಸೆಟ್ ಮಾಡ್ತಾಯಿದ್ದೀನಿ. 180 ಡಿಗ್ರಿ ಮತ್ತು 35 ಮಿನಿಟ್ಸು ಟೈಮ್ ಸೆಟ್ ಮಾಡ್ತಾಯಿದ್ದೀನಿ. ಸೊ ನೀವಿಲ್ಲಿ ಪಾತ್ರೆಯಲ್ಲಿ ಮಾಡೋದಾದರೆ ದಪ್ಪ ತಳದ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಕೆಳಗಡೆ ಹಾಕ್ಕೊಂಡು ನೀವು ಬೇಕ್ ಮಾಡ್ಕೋಬೋದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಕ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗ್ತಿದೆ ಕೇಕು, ಚೆನ್ನಾಗಾಯಿತು. ನಾನು ಓಪನ್ ಮಾಡ್ತಾಯಿದ್ದೀನಿ, ಅದು ಬೆಂದಿದೆಯಾ ಇಲ್ವಾ ಅಂತ ಒಂದು ಟೂತ್ ಪಿಕ್ ಸಹಾಯದಿಂದ ನಾನು ಚೆಕ್ ಮಾಡ್ಕೊಳ್ತೀನಿ. ಸೊ ನೀವು ಮಧ್ಯದಲ್ಲಿ ಚುಚ್ಚಿ ನೋಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ನಾನು 2-3 ಸರಿ ಚುಚ್ಚಿ ನೋಡಿದ್ದೆ. ಸೊ ಅದು ಸ್ಟಿಕ್ ಆಗಬಾರ್ದು, ಈ ಥರ ಫುಲ್ ಪ್ಲೇನಾಗಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಕೇಕು. ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಇದನ್ನು ನಾನು ಕಟ್ ಮಾಡಂತೂ ಖಂಡಿತ ತೋರಿಸಲ್ಲ, ಯಾಕಂದರೆ ನನ್ನ ಮಗ ಕಟ್ ಮಾಡೋದಿದ್ದನ್ನು ಸಂಜೆ, ಅದರಿಂದ ನಾನು ಇದನ್ನು ಹಾಗೆ ತೋರಿಸ್ತಾ ಇದ್ದೀನಿ. ನೋಡಿ ಕೇಕ್ ತುಂಬಾ ಸಾಫ್ಟಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿಯೂ ಇತ್ತು. ಸೊ ನಾನು ಅದನ್ನೆಲ್ಲ ಚಾಕುವಿಂದ ತೆಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೆಲ್ದಿ ಕೇಕು, ನನಗೆ ಈ ಥರ ಹೆಲ್ದಿ ರೆಸಿಪೀಸ್ ಮಾಡೋದು ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಒಂದು ಚಾಕ್ಲೇಟ್ನ ತೊಗೊಂಡು, ಡಾರ್ಕ್ ಚಾಕ್ಲೇಟ್ನ ತೊಗೊಂಡು ಅದನ್ನು ಎಲ್ಲ ತುರಿದು ಅದಕ್ಕೆ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಇಲ್ಲ ನೀವು ಡಬಲ್ ಬಾಯ್ಲರ್ ಮೆಥಡಿಂದ ಮತ್ತೆ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ನೀವು ಅದನ್ನು ಮೇಲ್ಗಡೆ ಬರ್ಕೋಬೋದಾಗಿತ್ತು. ನಾನು ಈ ಥರ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡಿಕೊಂಡೆ. ಸೊ ಖಂಡಿತ ಟ್ರೈ ಮಾಡಿ, ನೀವು ಇದನ್ನು ಮಿಸ್ ಮಾಡಬೇಡಿ. ನಿಮ್ಮ ಮಕ್ಕಳಿಗೆ ಸರ್ಪ್ರೈಸ್ ಮಾಡೋದನ್ನ ಮರಿಬೇಡಿ. ಮಕ್ಕಳು ಮುಖದ ಮೇಲೆ ಬರೋ ಖುಷಿನೇ ಬೇರೆ. ಅಮ್ಮ ಮಾಡಿದ ಕೇಕ್ ನೋಡಿದಾಗ ನನ್ನ ಮಗ ಅಂತೂ ತುಂಬ ಖುಷಿಪಟ್ಟ. ಸೊ ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.